तोरणहळ्ळी गावात खडामळ्यातील रस्ता तपासणीसाठी अधिकाऱ्यांची धाव। महानकारी न्यूज चॅनलच्या बातमीचा इफेक्ट। चिकोडी या शैक्षणिक जिल्ह्यातील तोरणहळ्ळी गावातील खडामळ्यातील शाळकरी प्राथमिक मुलांसाठी योग्य रस्ता नसल्याने जीवघेणा प्रवास करावा लागत असल्याची बातमी महानकारी न्यूज चॅनलमध्ये आली। याची दखल घेत जैनापूर ग्रामपंचायतीचे पीडीओ व अध्यक्ष यांनी खडामळ्यातील तातडीने भेट देऊन येत्या 4-5 दिवसात सर्वांसाठी रस्ता करून देण्याचे आश्वासन दिले। सर नम्बर अशोक मजलेट होतल्री। हां सर, ಗ್ರಾಮಪಂಚಾಯತಿ ಅಧ್ಯಕ್ಷರು ಜೈನಾಪುರ ನಿರ್ದೇಶಕರು। ಹಾಂ ಪಿಕೆಪಿಎಸ್ ನಿರ್ದೇಶಕ। ಹಾಂ ಅದಕ್ಕೆ ಈಗ ನೀವು ಗ್ರಾಮ ಪಂಚಾಯತಿ ಇದರದ ಪ್ರಸ್ತಾವನೆ ಇಟ್ಟಿರ್ರಿ। ಆ ಪ್ರಸ್ತಾವನೆ ನೋಡಿದ ನಂತರ ನಾವು ನಿನ್ನೆ ಬರಬೇಕಿತ್ತು, ನಿನ್ನೆ ಮಳೆ ಕಾರಣದಿಂದ ಬರೋಕ್ಕಾಗಲಿಲ್ಲ। ಅದಕ್ಕೆ ಇವತ್ತು ಬಂದು ಇವತ್ತೆಲ್ಲ ಪರಿಶೀಲನೆ ಮಾಡಿದೇವ್ರಿ ನಾವು ಆಲ್ರೆಡಿ। ಪರಿಶೀಲನೆ ಮಾಡಿ ಹಾದಿ ಇದ್ದದ್ದು ಬಂದೈತೆ ಅನ್ನೋದು ನಮ್ಮ ನದಿರಿಗೆ ಬಂದೈತ್ರಿ। ಅದಕ್ಕೆ ಈಗ ಯಾವ ರೈತರನ್ನ ಹಾದಿ ಬಂದ್ ಮಾಡಿದಾರೋ ಅವ್ರನ್ನ ಕರೆದ ನಾವು ಪರಿಶೀಲನೆ ಮಾಡಿ ಅದನ್ನು ಹಾದಿ ತೆರವುಗೊಳಿಸಿ ಅದನ್ನ ಹಾದಿ ಮಾಡಿಕೊಡ್ತೇವೆ। ಕ್ಲಿಯರ್ ಆಗಿ ಮಾಡಿಕೊಡ್ತೀರಿ? ಎಷ್ಟು ದಿವಸ ಮಾಡ್ತೀರಿ ಸರ್? ಸದ್ಯ ಒಂದು 3-4 ಡೇಸ್ 3-4 ಡೇಸ್ದಾಗ ರೀ ಮಾಡಿಕೊಡುವಂಥ ವ್ಯವಸ್ಥೆ ಒಟ್ಟು ಮಾಡ್ತೀವಿ ರೀ। ಈಗಾಗಲೇ ಅಧಿಕಾರಿಗಳು ಗಮನಕ್ಕೆಲ್ಲ ಹೋಗಿದೆ ಸರ್, ಇದು ಅಧಿಕಾರಿಗಳೇನೆ ಇದನ್ನು ಪರಿಶೀಲಿಸಕ್ಕೆ ನಿಮಗೆ ಆದೇಶ ಮಾಡಿದ್ದಾರೆ? ತಹಸೀಲ್ದಾರ್ ಸರ್ ಕಡೆ ಇದು ಆಲ್ರೆಡಿ ಇದು ಇವರು ರೈತರೆಲ್ಲರೂ ಹೋಗಿ ಹಾದಿದ ಏನು ಅವಶ್ಯಕತೆ ಐತಿಲ್ಲ ಹಾದಿಯವರೆಲ್ಲ ಹೋಗಿ ಕಿಶನ್ ಅವ್ರಿಗೆ ಅರ್ಜಿ ಕೊಟ್ಟಿದ್ದಾರೆ ರೀ। ಅವರು ಭೀ ನಮ್ಮ ಗ್ರಾಮ ಪಂಚಾಯತಿಗೆ ತಿಳಿಸಿದ್ದಾರೆ ರೀ। ಅದ್ರ ಮುಖಾಂತರ ನಾವು ಬಂದ್ ಕಿಶನ್ ಪರಿಶೀಲನೆ ಮಾಡಿದ್ದೇವ್ರಿ ಎಲ್ಲರೂ। ಒಟ್ಟು ನಿಮ್ಮ ಅನಿಸಿಕೆ ಪ್ರಕಾರ 4 ದಿನದಲ್ಲಿ ಇದು ಸಮಸ್ಯೆಯನ್ನು ಬಗೆಹರಿಸಿ ದಾರಿ ಮಾಡಿಕೊಡ್ತೀರಾ? 100% सर। चिकोडी तालुक्यातील तोरणहळ्ळी गावातील खडामळ्यातील शाळकरी मुलांना रस्ता नसल्याने वृत्त प्रसिद्ध झालं होतं। ही बातमी वाचून संबंधित अधिकाऱ्यांना तात्काळ जाग आली व अधिकाऱ्यांनी घटनास्थळी भेट दिली। जैनापूर ग्रामपंचायतचे पीडीओ अध्यक्ष व सदस्यांनी शेतकरी व वसाहत यांच्यात समेट घडवून दोन्ही पक्षात मध्यस्थी करून त्यांची समजूत काढली। काही अंशी दोन्ही शेतकरी गटात वादावाद झालं होतं, परंतु अधिकारी शाळकरी मुलांची समस्या असल्याचं सांगून दोघात समेट घडवून आणली। येत्या 4-5 दिवसात रस्ता करून देण्याचं आश्वासन अधिकाऱ्यांनी वसाहतीतील नागरिकांना दिल्याबद्दल चिकोडी परिसरात महानकरी न्यूज चॅनलचे कौतुक केलं जात आहे। ಸರ್, ಯಾವುದು ಗ್ರಾಮ ಇದು? ತೋರಳ್ಳಿ ಗ್ರಾಮಕ್ಕೆ ಈಗಾಗಲೇ ನಾನು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಇಲ್ಲಿ ಭೇಟಿ ನೀಡಿ ಹಾಂ ಸರ್ ಪರಿಶೀಲನೆ ಈಗಾಗಲೇ ಮಾಡಿದ್ದೀನಿ। ಪರಿಶೀಲನೆ ಮಾಡಿದ ಪ್ರಕಾರ ಅಲ್ಲಿ ಮುಖ್ಯವಾಗಿ ಹಳ್ಳ ಇದೆ, ಕಾಡು ಜಮೀನಿಗೆ ಹೋಗುವ ರಸ್ತೆಯಲ್ಲಿ ಹಳ್ಳ ಇದೆ। ಹಳ್ಳಕ್ಕೆ ಈಗಾಗಲೇ 2000 ಸರ್ ಯಾವ ಹಳ್ಳ ಅಂತಾರೆ? ಹಳ್ಳದ ಹೆಸರೇನ್ರಿ ಅದು? ಪಿರಿಗ್ಯಾನ್ ಹಳ್ಳ ಅಂತೇಳಿ ಹಳ್ಳಿದು ಪಿರಿಗೇನ್ ಹಳ್ಳ ಅಂತ ಹೇಳಿ ಈ ಜಮೀನಲ್ಲಿ ಇದೆ। ಈ ಕಾಡು ಜಮೀನಿಗೆ ಹೋಗುವ ರಸ್ತೆಯಲ್ಲಿ ಪಿರಿಗೇನ್ ಹಳ್ಳ ಕೂಡ ಈ ಮಳೆಯಿಂದ ತುಂಬಾ ಹರಿತಾ ಇದೆ। ನೀರು ಹರಿಯುವುದರಿಂದ ಆ ಕಡೆ ಜಮೀನಿಂದ ಬರುವ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ। ತೊಂದರೆ ಆಗುವ ಉದ್ದೇಶಕ್ಕಾಗಿ ನಾವು ಪರಿಶೀಲನೆಗೆ ಬಂದಿದ್ದೀವಿ, ಪರಿಶೀಲನೆ ಕೂಡ ಮಾಡಿದ್ದೀವಿ ಈಗಾಗಲೇ ರೈತರು ಏನದು ನಾವು 2009 ಮತ್ತು 10ರಲ್ಲಿ MGNRG ಯೋಜನೆಯಡಿಯಲ್ಲಿ ನಾವೇನು ರಸ್ತೆ ಅಭಿವೃದ್ಧಿ ಮಾಡಿದ್ದೀವಿ ಮತ್ತು ಕಾಂಕ್ರೀಟ್ ರಸ್ತೆ ಕೂಡ ಆಗಿದೆ। ಆ ರಸ್ತೆಯಲ್ಲಿ ಏನು ಸ್ವಲ್ಪ ಅಕ್ಕಪಕ್ಕ ಅಕ್ವೈರ್ ಮಾಡಿದ್ದಾರೆ ಅಂತೇಳಿ ಕೆಲವೊಂದು ರೈತರು ಹೇಳ್ತಾ ಇದ್ದಾರೆ। ನಾನು ಕೂಡ ಪರಿಶೀಲನೆ ಮಾಡಿದ್ದೀನಿ। ಅದು ಅಕ್ವೈರ್ ಮಾಡಿದಂಥ ರೈತರನ್ನ ಕರೆಸಿ ಮಾತಾಡಿ ಸಮಜಾಯಿಸಿ ತಕ್ಷಣ ಆ ಸಮಸ್ಯೆ ನಾವು ಬಗೆಹರಿಸಿಕೊಡ್ತೀವಿ। ಹೌದು ಸರ್, ಎಷ್ಟು ದಿವಸದಾಗ ಬಗೆಹರಿಸ್ತೀವಿ ಸರ್? ಆದಷ್ಟು ಬೇಗನೆ ತಕ್ಷಣ ಒಂದು ವಾರದ ಒಳಗಾಗಿ ಅದಕ್ಕೊಂದು ಸಮಸ್ಯೆಯನ್ನು ಕಂಡು ಹಿಡಿದು ಇತ್ಯರ್ಥ ನಾವು ಮಾಡ್ತೀವಿ। ಅವ್ರಿಗೆ ತಕ್ಷಣ ಈ ಸಮಸ್ಯೆ ನಾವು ಮತ್ತೆ ಸಂಬಂಧಿಸಿದ ಮೇಲಾಧಿಕಾರಿಗಳು ಮತ್ತು ಸರ್ವೆ ನಂಬರಲ್ಲಿ ಇರುವುದರಿಂದ ತಹಸೀಲ್ದಾರ್ ಸಾಹೇಬರಿಗೆ ಕೂಡ ಈ ಗಮನಕ್ಕೆ ತಗೊಂಡ್ಬಂದು ತಕ್ಷಣ 2 or 3 ಡೇಸಲ್ಲಿ ಮತ್ತೆ ಪರಿಶೀಲನೆ ಮಾಡಿ ಆದಷ್ಟು ತಕ್ಷಣ ಬಗೆಹರಿಸಿಕೊಡ್ತೀವಿ ಅಂತ ಅವರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ। ತಮ್ಮ ಹೆಸರು ಸರ್? ಶಿವಾನಂದ ದೇಸಾಯಿ, PDO जैनापूर। महानकरी न्यूजसाठी अजित कांबळे, बोरगाव। ताज्या बातम्यांसाठी महानकरीला सबस्क्राइब करा आणि बेल आयकॉनला क्लिक करा।